ವೃತ್ತಿ ರಂಗಭೂಮಿಯ ಅಂತರಂಗದ ಸಮಸ್ಯೆಗಳ ಬಗ್ಗೆ ಇಣುಕು ನೋಟವನ್ನು ಮಾಡ್ತಾ ಇದ್ದೀವಿ ನಮ್ಮ ಪ್ರಾಬ್ಲಮ್ ಕಾರ್ಯಕ್ರಮದಲ್ಲಿ. ಕಲಾವಿದರು ಎಷ್ಟು ಜನ ಬರ್ತಾರೆ, ಎಷ್ಟು ಜನ ಉಳಿತಾರೆ, ಕಲಾವಿದ್ರು ಹೆಂಗ್ ಹೊಂದಿಸ್ತೀರ ನೀವು ನಾಟಕಗಳಿಗೆ? ಅದು ಒಂಥರದ ಅದು ಗುಂಬಾರದ ಪ್ರಶ್ನೆ ಅಂತ ಹೇಳ್ತಾರೆ. ಕಲಾವಿದ್ರು ಬರಲ್ಲ ಸರ್, ಅಲ್ಲಿ ಏನ್ ಕೆಲಸ ಮಾಡ್ತಿರ್ತಾರಲ್ಲ, ಇಲ್ಲ ಯಾವ್ದೇ ಕೆಲಸ ಬಂದ್ರೆ ಫಸ್ಟ್ ಅವ್ರ ಪಾತ್ರನೇ ಕೊಡಲ್ಲ. ಫಸ್ಟ್ ಗೇಟ್ ನಿಂತ್ಕೋಬೇಕು, ಅವ್ರು ಟಿಕೆಟ್ ಹರಿಬೇಕು ಅವನು. ಅದು ಪ್ರಾರಂಭದ ಹಂತ. ಯಾರು ನಿಮ್ಮನ್ನು ಹುಡ್ಕೊಂಡು ಬರ್ತಾರ ಮೊದಲು ಕೊಡ್ತಕ್ಕಂಥ ನಾವಿಲ್ಲಿ ಕಸ ಗುಡಿಸುವಂತಿರಲ್ಲ ಸರ್, ಕಸ ಗುಡಿಸ್ಬೇಕು. ಇಡೀ ರಂಗಭೂಮಿ ಕುರ್ಚಿ ಗುಂಡಿ ಅದೇನು 100 ಫೀಟ್ ಇರುತ್ತಲ್ಲ, ಅದಷ್ಟು ಅವ್ರು ಕಸ ಗುಡಿಸ್ಬೇಕು. ಈಗ ನಮ್ಮ KBR ಕಂಪನಿಲಿ ಒಬ್ರು ಹಾರ್ಮೋನಿಯಂ ಮಾಸ್ಟರ್ ಇದ್ದಾರೆ. ನೀವು ನಂಬಲ್ಲ, ನೀವು ಎಂತ ಅದ್ಭುತವಾಗಿ ಪರಿಣಿತಿ ಮಾಡಿದಾರೆ ಅಂದ್ರೆ, ಆತ ಗೌಂಡಿ ಕೆಲಸ ಅಂದ್ರೆ ಬಿಲ್ಡಿಂಗ್ ಕೆಲಸ ಮಾಡಕ್ ಹೋಗ್ತಾರೆ, ಗಾರೆ ಕೆಲಸದವನು ಬಂದು ಇವ್ರ ಕಂಪ್ನಿ ಗೇಟಿಗೆ ನಿಂತ್ಕೊಂಡ. ಗೇಟ್ ಕೆಲಸ ಮಾಡ್ದ, ಕಸ ಹೊಡೆದ. ಇದೆ ಸುಮಾರು ಒಂದ್ ದಿವಸ ಅಲ್ಲಿ ಮಾತಲ್ಲ, ಒಂದ್ 3-4 ವರ್ಷ ಅದೇ ಮಾಡ್ದ. ಒಂದ್ ದಿವಸ ಇದಕ್ಕಿಂತ ಹಾರ್ಮೋನಿಯಂ ಮಾಸ್ಟರ್ ಸ್ವಲ್ಪ ಏನೋ ಅವ್ರಿಗೆ ಆರೋಗ್ಯ ಸರಿ ಇಲ್ಲದೆ ತೊಂದರೆ ಆಗ್ಬಿಡ್ತು. ನೋಡಿ ಈತನಲ್ಲಿ ಎಂತ ಟ್ಯಾಲೆಂಟ್ ಅವ್ನಿಗೆ ಎಂತ ಬುದ್ಧಿವಂತಿಗೆ ಅಂದ್ರೆ, ನೆಕ್ಸ್ಟ್ ಮೂಮೆಂಟ್ ಮಾಸ್ಟರ್ ಏನ್ ಮಾಡ್ದೆ ಬಂದು ಅಪ್ಪಾಜಿ ನಾನು ಬಾರಿಸ್ಲಾ ಅಂದ. ಅವನು ವಿದ್ಯೆ ಕಲ್ತವನಲ್ಲ, ನೋಡ್ದವನಲ್ಲ, ಏನು ಮುಟ್ಟದವನಲ್ಲ, ಜ್ಞಾನ ಇತ್ತು, ಭಜನೆಗಳಿಗೆ ಮಾಡಿದ್ದ ಅವನು. ಒಳಗಡೆ ಎಲ್ಲೋ ಕುಣಿತಾ ಇತ್ತು. ಇವತ್ತು ಇವ್ರಗಳ ನಿರ್ದೇಶನದಲ್ಲಿ ಎಂತ ನೋಡಿದ್ರೆ ಎಂತ ಅವನೊಬ್ಬನೇ ಅಲ್ಲ, ಶ್ರೀನಿವಾಸ ಅಂತ ಒಬ್ಬನಿದ್ದ ಇವ್ರ ಕಂಪ್ನಿಯಲ್ಲಿ, ಗುಡಿಗೇರಿ ಕಂಪ್ನಿ ನಮ್ಮಲ್ಲೂ ಇದ್ದ ಅವನು. ಹಿಂಗ್ ತಿಳಿ ಕರ್ಕೊಂಡವನು. ಅವನಿಗೆ ಸಾ ಗೊತ್ತಿಲ್ಲ, ಪಾ ಗೊತ್ತಿಲ್ಲ, ಏನ್ ಹೇಳ್ತೇವೆ ಬಂದ್ ಬಾರ್ಸೋನು. ಒಂದೇ ಹಾರ್ಮೋನಿಯಂ ನಲ್ಲಿ ಈಗ ಎಷ್ಟು ಸೌಂಡ್ ಕೊಡ್ತೇವೋ ನಾವು, ಬೇರೆ ಅಷ್ಟು ಸೌಂಡ್ ನಾವು ಕೊಡೋ. ಕಲಾವಿದರಿಗಾಗಿರುತ್ತಲ್ವಾ, ತುಂಬಾ ಜನ ಕಲಾವಿದರು ಇದಕ್ಕೆ ಬಂದು ನೋಡ್ತಾ ಹೌದು ಸರ್, ಹೌದು ಸರ್. ಬೋರ್ಡಿಂಗ್ ಮಾಡೋದಕ್ಕೆ ಬಂದಿರ್ತಾರೆ, ರೊಟ್ಟಿ ಬಡಿಯೋದಕ್ಕೆ ಬಂದಿರ್ತಾರೆ, ಅಂತರು ಸೈಡ್ ನಿಂತು ಪಾತ್ರ ನೋಡ್ತಿರ್ತಾರೆ, ಅಂತಾರಲ್ಲ ಸರ್. ನೋಡಿ ಕಲಿಯೋದು. ಎಷ್ಟು ಗಂಟೆಗಳು ರಿಹರ್ಸಲ್ಸ್ ನಡ್ತಾರೆ? ನಾಟಕ ಸಿದ್ಧತೆ ಹೆಂಗಾಗುತ್ತೆ? ಸಿದ್ಧತೆ ನಾಟಕ ತಗೋತೀವಲ್ಲ, ನಾಟಕ ತಗೊಂಡು ಮೊದಲು ನಾವೊಂದು ಅಳವಡಿಸ್ಕೋತೀವಿ. ಇದು ಹೋಗ್ಬೋದಾ, ಕಾಮಿಡಿ ಹೇಗಿದೆ ಎಲ್ಲ ನಾವು ಚರ್ಚೆ ಮಾಡ್ತೀವಿ. ಆಮೇಲೆ ಕುತ್ಕೊಂಡು ಕಲಾವಿದರು ಸೇರಿಸ್ಕೋತೀವಿ ಎಲ್ಲರನ್ನು. ನೋಡಪ್ಪ ಇಂಥ ನಾಟಕ ಇದೆ, ಹಿಂಗ್ ಕಥೆ ಇದೆ, ಮತ್ತೆ ನೀವು ಹಾಸ್ಯ ಪಾತ್ರ, ಈಗ ನಮ್ಮ ಹಾಸ್ಯ ಪಾತ್ರ ಮಾಡೋದ್ರಲ್ಲಿ ಒಂದು ಟ್ಯಾಲೆಂಟ್ ಇರುತ್ತೆ. ಏನಾದ್ರೂ ಒಂದು ಪಾತ್ರ ಕೊಟ್ರೆ ಅವ್ರನ್ನ ಇಷ್ಟ ರಿಪೇರಿ ಮಾಡ್ಕೋತಾರೆ. ಅವ್ರನ್ನ ಡಿಸೈನ್ ಮಾಡ್ಕೋತಾರೆ. ಫಸ್ಟ್ ನಾಟಕದಲ್ಲಿ ಪಬ್ಲಿಕ್ ಕೊಡ್ತೀವಿ, ಅವನು ನಗ್ಲಿಲ್ಲ, ಏನು ಎಕ್ಸ್ಪ್ರೆಷನ್ ಅವ್ನು ಪಬ್ಲಿಕ್ ಇಲ್ಲ ಅಂದ್ರೆ, ಓಹೋ ಇವನಿಗೆ ಏನೋ ಬೇಕು ಅಂತ ಹೇಳ್ಬಿಟ್ಟು ಮತ್ತೊಂದು ಒಂದೇ ಡೈಲಾಗ್ ಬಿಡ್ತೀವಿ. ಅದು ಪ್ರತಿ ದಿವಸ ಆಗ್ತಾರೆ, ಪ್ರತಿ ಊರಿಗೆ ಪ್ರದರ್ಶನ ಆಗುವ ಎಷ್ಟು ಡೌಡವಾಗ್ತಿರ್ತದೆ ಊರಿಗೆ. ಆಮೇಲೆ ಆ ನಾಟಕ ಸಕ್ಸಸ್ ಆಯ್ತು, ಗೆದ್ವಿ, ಇಲ್ಲ ಅಂದ್ರೆ ಮೂಲೆಗೆ ಅಷ್ಟೇ. ಸಾಮಾನ್ಯವಾಗಿ ದೊಡ್ಡ ನಾಟಕಗಳು, ಮಾಂತೇಶ್ ಶಾಸ್ತ್ರಿಗಳು ಬರೆದಂತ ಅದ್ಭುತವಾದ ನಾಟಕಗಳು, ಅವರ ಮಾಂತೇಶ್ ಶಾಸ್ತ್ರಿಗಳ ನಾಟಕ ಅಂದ್ರೆ ಅದ್ಭುತವಾದ ನಾಟಕ. ಅವರ ಹರಿಹರಗಳನ್ನ ಅವರು ಕನ್ನಡಕ್ಕೆ ಅನುವಾದ ಮಾಡಿಕೊಂಡು ಕನ್ನಡದಲ್ಲಿ ನಾಟಕಗಳನ್ನು ಬರೆದಂತ ಮಹಾನ್ ಕವಿಗಳವರು. ಅವರ ಸಾಮಾಜಿಕ ನಾಟಕ ಬಹಳ ಜನ ಹೋಗ್ತಾ ಇದ್ವು. ಅದನ್ನೇ ನಾವು ಇನ್ನೊಂದು ಕಡೆ ಮಾಡ್ಕೊಂಡ್ರೆ ಅದು ಹೋಗ್ಬಿಡೋದು, ಫೇಲ್ ಆಗ್ಬಿಡೋದು. ಅದಕ್ಕೆ ಕಾರಣ ಇರ್ತವೆ, ಕಲಾವಿದ್ರ ಕೊರತೆ ಆಗತ್ತೆ, ತಗೊಳ್ಳಲ್ಲ ಜನ. ಆಮೇಲೆ ಅದೇ ಒಂದು ಸಣ್ಣ ಕಥೆ. ಇವತ್ತು ನೋಡಿ ನಮ್ಮ ರಂಗಭೂಮಿಯಲ್ಲಿ ಒಂದು 5 ಸತ್ಯಗಳನ್ನು ಹೇಳ್ತೀನಿ. ಸುಮಾರು ಒಂದು 70 ವರ್ಷದಿಂದ 5 ನಾಟಕ ಇವತ್ತಿಗೂ ಜೀವಂತ ಇದಾವೆ, ಇವತ್ತಿಗೂ ಅನ್ನ ಕೊಡ್ತಾ ಇದಾವೆ. 5 ಕವಿಗಳದು ಇವತ್ತಿಗೂ ಅನ್ನ ಕೊಡ್ತಾ ಇದಾವೆ. ಪ್ರತಿನಿತ್ಯ ಅದೇ ಸಮಸ್ಯೆ. ಪುಟ್ಸ್ವಾಮಿಯವ್ರ ಸಾಮಾಜಿಕದಲ್ಲಿ ಪೌರಾಣಿಕದಲ್ಲಿ ಅದು ಅನುಸರಿಸ್ಕೊಂಡು ಹೋದಂಗ. ಅದು ಯಾವ್ದು 5 ನಾಟಕಗಳು? ಮಲಮಗಳು, ಎಷ್ಟು ಸಾರಿ ಕೇಳಿದೀವಿ, ಆಮೇಲೆ ನರಗಂಡ ಬಲಬಂಡ, ಧರ್ಮದೇವ, ಚನ್ನಪಟ್ಟಣಗೌಡ, ಆಮೇಲೆ ನೀನು ಸಾವುಕಾರ ನಾಗು, ಬಸ್ ಕಂಡಕ್ಟರ್, ಅದೇ ಫೇಮಸ್. ಇದು 5 ನಾಟಕ ಸರ್. ಇದು ಎಷ್ಟು ಆ ಕವಿಗಳು ಆ ಟೈಮಲ್ಲಿ ಹೇಗೆ ಬರ್ತಿದ್ರು ಅಂದ್ರೆ, ಮುಂದಿನ ಜನರೇಷನ್ಗೂ ಆ ಕತೆ ಈಗ ಅರ್ಥ ಆಗುತ್ತೆ. ಪ್ರೆಸೆಂಟ್ ಬೇರೆ ಬೇರೆ ಕಂಪ್ನಿಗಳು ಮಾಡೋ ಉದಾಹರಣೆ ಇವತ್ತು ನೀವು ಬಂದು ನಮ್ಮ ನಾಟಕ ಕೇಳ್ತೀರ, ಬನ್ನಿ ನಮ್ಮ ಊರಲ್ಲಿ ಒಂದು ನಾಟಕ ಆಡ್ಬೇಕು ಅಂತ. ನಮ್ಗೆ ಯಾವ ನಾಟಕ ಆಡ್ಬೇಕು, ಯಾವ್ದು ಆಡ್ರಿ ನಮ್ಗೆ ಗೊತ್ತು, ಇವತ್ತು ನಾಟಕ ಬೇಕು ಅಂತೇಳಿ. ನಮ್ಮ ಹತ್ರ ಏನು ಇರೋದೇ ಇಲ್ಲ. ಹುಬ್ಬಳ್ಳಿ ಬಸ್ ಸ್ಟ್ಯಾಂಡ್ ಹೋಗಿ ಅಲ್ಲಿ ಒಂದು ಜಾಗ ಇದೆ, ಅಲ್ಲೋಗಿ ನಿಂತ್ಕೊಂಡ್ಬಿಟ್ಟು ಒಂದು 10-15 ಜನಕ್ಕೆ ನೀ ಪಾರ್ಟ್ ಮಾಡಿಯಾ, ಇದನ್ ಮಾಡಿಯಾ ಬಾ ಹೋಗೋಣ ಅಂದ್ರೆ ಸರಿ ನಾಟಕ ಆಡ್ಬಿಡ್ತೀವಿ ನಾವು. ಅಂದ್ರೆ ಎಲ್ಲಾ ಪಾತ್ರಗಳು ಎಲ್ಲರೂ ಕಲ್ತು ಬಿಡ್ತಾರೆ ಅದನ್ನ. ಕಂಪನಿಗಳು ಉದ್ಧಾರ ಆಯ್ತು, ಕ್ಯಾಸೆಟ್ ಕಂಪನಿಗಳು ಉದ್ಧಾರ ಆಯ್ತು. ರೆಕಾರ್ಡ್ ಆದ್ಮೇಲೆ ಮತ್ತೆ ಅದನ್ನ ಜನ ಒಪ್ಕೊಳ್ತಾರೆ ಈಗ. ಅಯ್ಯೋ ಅದನ್ನೇ ನೋಡ್ತಾರೆ ಸರ್, ಮತ್ತೆ ರಿಪೀಟ್
ಅಂದ್ರೆ ಈಗ ಯಾರೇ ಹೊಸಬ್ರು ಮಾಡಿದ್ರು ಕೂಡ ಅಡಿಷನ್ಸ್ ಗಳು ಮಾಡ್ತಿದ್ದೀರಾ? ಇಲ್ಲ ಪಾತ್ರದಲ್ಲಿ ಚೇಂಜಸ್ ಮಾಡ್ಕೊಳ್ಳೋದು. ಮುಖ್ಯ ವಿಷಯದ ಪಾತ್ರ ಬದಲಾವಣೆ ಇಲ್ಲ ಕಥೆಯಲ್ಲಿ. ಸ್ಟೋರಿ ಮಾಡಲ್ಲ. ಪಾತ್ರದಲ್ಲಿ ಏನಿದೆ ಅದು ಬದಲಾವಣೆ ಒಬ್ಬೊಬ್ಬರು ಒಂಥರ ಮಾಡ್ತಾರೆ. ಇವತ್ತು ಮುದುಕನ್ ಮದುವೆ ಪಾತ್ರ ಇವರು ನಮ್ಮ ಶಾಂತ್ ಕುಮಾರ್ ಅವರು ತೀರ್ಥಹಳ್ಳಿ ಅವರು ಅದ್ಭುತವಾಗಿ ಫಸ್ಟ್ ಪಾತ್ರ ಮಾಡಿದ್ದೆ ಅವರು ಮುದುಕನ್ ಮದುವೆಯಲ್ಲಿ. ಅಲ್ಲಿಂದ ಹಿಡಿದು ಮೊನ್ನೆ ಇಲ್ಲಿ ನಮ್ಮ ತಮ್ಮನವರೆಗೂ ಅವರು ಇರ್ಬೋದು, ನಮ್ಮ ಕುಮಾರಸ್ವಾಮಿ ಇರ್ಬೋದು, ಎಲ್ಲರೂ 50-60 ಜನ ಮಾಡ್ತಾರೆ. ಆ ಪಾತ್ರ 3 ಜನರು ಇರೋದ್ರಿಂದ ಸ್ವಲ್ಪ ಬದಲಾವಣೆಗಳು ಮಾಡ್ಕೊಂಡು ಹೋಗ್ತಾರೆ. ಅಚ್ಚಮ್ಮ ಅಂತ ಒಂದು ಕರೆ ಹುಡುಗಿ ಪಾತ್ರ ಇದೆ, ನೀವು ಇವತ್ತಿಗೂ ಕೂಡ ಹೊಸದೇ ಅದು. ಯಾರ್ಯಾರು ಹೆಲನ್ ಮಾಡಿಲ್ಲ ಅಂದ್ರೆ ಅದ್ಭುತವಾಗಿ ಮಾಡ್ಬಿಡ್ತಾಳ ಅದನ್ನ. ಅವ್ರವ್ರ ಶಕ್ತಿಗೆ ತಕ್ಕಂತೆ ಡೆವಲಪ್ ಮಾಡ್ಕೊಂಡ್ಬಿಡ್ತಾರೆ ಸರ್ ಅದನ್ನ. ಈಗ ಏನ್ ಕೊಡ್ಬೇಕು ಆಡಿಯನ್ಸ್ ನಾನು ಏನ್ ಕೊಡ್ಬೇಕಂತ ಆ ಕ್ಷಣಕ್ಕೆ ರೆಡಿ ಆಗ್ಬಿಡ್ತಾರೆ. ಯಾವ ಏರಿಯಾಕ್ಕೆ ಹೋಗಿರ್ತೀವೋ ಆ ಏರಿಯಾದೆಲ್ಲ ತಿಳ್ಕೊಂಡು ಆ ಹಾಸ್ಯ ಪಾತ್ರದಲ್ಲಿ ಅದನ್ನ ಸೇರಿಸ್ಕೊಂಡು ಆ ತಕ್ಷಣ ಡೆವಲಪ್ ಮತ್ತೆ ಇದರ ಅರಿವು ಕೂಡ ವೃತ್ತಿ ರಂಗಭೂಮಿಯಲ್ಲೇ ಬಂದಿರುತ್ತೆ. ಅಲ್ಲಿ ವೃತ್ತಿಯಲ್ಲಿ ನಾವು ಸೇವೆ ಮಾಡಿದ್ದು, ಹಿರಿಯ ಕಲಾವಿದರ ಜೊತೆಯಲ್ಲಿ ಪಳಗಿದ್ದು, ಆ ವಿಚಾರ, ಆ ಜ್ಞಾನ ನಮ್ಮನ್ನ ಹುಟ್ಟಾಕತ್ತೆ, ಅದು ತಲೆಯಲ್ಲಿ ತುಂಬುತ್ತೆ. ಈ ಒಂದು ಪಾತ್ರನ ನಾನು ಹೇಗೆ ಕಟ್ಟಬೇಕು, ಇದನ್ನ ನಾನು ಹೇಗೆ ಅದನ್ನು ಮುಂದುವರಿಸ್ಕೊಂಡು ಹೋಗ್ಬೇಕು, ಪಬ್ಲಿಕ್ ಏನ್ ಕೇಳ್ತಾನೆ ಅದಕ್ಕೆ ನಾವ್ ಏನ್ ಉತ್ತರ ಕೊಡ್ಬೇಕು, ಅಷ್ಟು ಜ್ಞಾನನ ವೃತ್ತಿ ರಂಗಭೂಮಿಯಲ್ಲೇ ನಮಗೆ ಅದೆಲ್ಲ ಬಂದಿರುತ್ತೆ. ಅದೊಂದು ವರ ಅದು ನಮಗೆ. ವೃತ್ತಿ ರಂಗಭೂಮಿ ಅಮೃತ ಬಿಂದುವಿನ ತಾಣ. ಎಸ್, ಆ ತಾಣದಲ್ಲಿ ಯಾವುದೇ ಒಂದು ಬೀಜ ಬಂದು ಬಿದ್ದರೂ ಕೂಡ ಅದು ಸತ್ವ ಇದ್ರೆ ಮಹಾವೃಕ್ಷವಾಗುತ್ತೆ. ಎಸ್ ಸರ್, ಏನ್ ಶಕ್ತಿ ಇದೆಯೋ, ಮಿರಾಕಲ್ಲೋ ಪವಾಡನೋ ಅದೇನೋ ಗೊತ್ತಿಲ್ಲ. ಈ ಕಲಾವಿದರುಗಳು ಹೇಗ್ ಮೇಂಟೈನ್ ಮಾಡ್ತಾರೆ? ಕಲಾವಿದರು ಎಲ್ಲ ನಿಮ್ ಕಡೆ ಇರ್ತಾರ, ಬೇರೆ ಬೇರೆ ಕಂಪನಿಗಳಿಗೆ ಹರಿದು ಹೋಗ್ತಿರ್ತಾರ? ಅದು ಬೇರೆ ವಿಷಯ. ಹೋಗೋದು ಬಿಡಬೇಡಿ, ಬಂದಿರತಕ್ಕಂಥ ಪಾತ್ರ ಗುಡ್ಸೋದೇನಿಲ್ಲ, ಅವ್ನು ಕಲ್ತಿರ್ತಾನೆ. ನಾವು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಗೊತ್ತಾಗತ್ತೆ ಅವ್ನ ಟ್ಯಾಲೆಂಟ್ ಏನು ಅಂತ. ಹಾಡ್ತಾನೆ, ಇಲ್ಲ ಡ್ಯಾನ್ಸ್ ಮಾಡ್ತಾನೆ. ನಮ್ಮಲ್ಲಿ ಕ್ಯಾಸ್ಟಿಂಗ್ ಅಂತ ಮಾಡ್ತೀವಿ, ಹಂಚಬೇಕು, ಹೇಗ್ ಮಾಡ್ತೀರಾ ನೀವು? ಅದು ನೀವೇಗ್ ಮಾಡ್ತೀರ, ನಾವು ಅದನ್ನೇ ಮಾಡೋದು. ಅವ್ನ್ ಏನ್ ಮಾತಾಡ್ತಾನೆ, ಅವ್ನ ಟ್ಯಾಲೆಂಟ್ ಏನಿದೆ, ಈ ಡೈಲಾಗ್ ಅವ್ನು ಮಾತಾಡ್ಬೋದಾ, ಈ ಪಾತ್ರಕ್ಕೆ ಅವ್ನು ಸೂಟ್ ಆಗ್ಬೋದಾ ಅಂತ ನಾವು ನೋಡಿದ ತಕ್ಷಣ ಹೇಳ್ಬಿಡ್ತೇವೆ. ಆಮೇಲೆ ಎಲ್ಲಾ ಹೆಚ್ಚು ಇರೋದು ಎಲ್ಲಾ ನಾಟಕಗಳು ನೋಡಿ ಗೇಟ್ ನಲ್ಲಿ ನಿಂತ್ಕೊಂಡು, ಪಕ್ಕದಲ್ಲಿ ನಿಂತ್ಕೊಂಡು, ಅಲ್ಲಿ ನಿಂತ್ಕೊಂಡು, ಇಲ್ಲಿ ನಿಂತ್ಕೊಂಡು ಡೈಲಾಗ್ಗಳು ಕೇಳಿ ಅವ್ರು ಏನ್ ಮಾಡ್ತಾರೆ, ಅಲ್ಲಿ ಕೆಲವರು ನಾನು ನೋಡಿರೋದು, ನಾನ್ ಮಾತಾಡ್ತಾ ಇದ್ರೆ ಅದ್ ಅವ್ನ ಗೇಟ್ ನ ನಿಂತ್ಕೊಂಡು ನನ್ನ ಮಾತು ಕೇಳಿರ್ತಾನ ಅವನು ಬಟ್ಟೆ ಒಗಿಬೇಕಾದ್ರೆ, ಕಸ ಹೊಡಿಬೇಕಾದ್ರೆ ನನ್ನ ಡೈಲಾಗ್ ಮಾತಾಡ್ತಾರೆ. ಅದಾಗ್ತಾ ಇರುತ್ತೆ. ನಾನಾದ್ರೆ ಹೇಗ್ ಮಾಡ್ಬಹುದು ಅಂತ ಅವನು ಬೇರೆ ಮಾಡ್ತಿರ್ತಾನೆ. ಏನೋ ಒಂದ್ ಕ್ಷಣ ನನಗೇನೋ ಹುಷಾರಾಗಿ ಮಲಗ್ಬಿಟ್ಟೆ, ನಾಟಕ ನಡೆಯೋ ಸ್ಥಿತಿ ಒಳಗಿಲ್ಲ, ಬಂದ್ಬಿಡ್ತಾನೆ ಮಾಡಕ್ಕೆ. ಕಲಾವಿದರನ್ನ ನಿರ್ವಹಣೆ ಮಾಡ್ತಕ್ಕಂಥ ಎಷ್ಟು ಕಷ್ಟ ಸರ್. ತುಂಬಾ ಇದೆ. ಇಡೀ ಕುಟುಂಬ ನೋಡ್ಕೋಬೇಕು, ಅವರ ಬೇಕು ಬೇಡಗಳನ್ನ ಬೋರ್ಡಿಂಗು, ಊಟ, ಸಮಸ್ಯೆಗಳು. ಅದು ಒಬ್ಬನು ಸತ್ತು ಯಮಲೋಕಕ್ಕೆ ಹೋದ್ನಂತೆ. ಒಬ್ಬ ದೊಡ್ಡ ವ್ಯಕ್ತಿ, ಚೆನ್ನಾಗಿರುತ್ತೆ, ಅವ್ನು ಬಹಳ ತಪ್ಪುಗಳು ಮಾಡ್ತಾ ಇದ್ದ, ಬಹಳ ನೀಚ ಅವನು. ಸಮಾಜ ಸತ್ತು ಸ್ವರ್ಗಕ್ಕೆ ಹೋದ, ಯಮಲೋಕಕ್ಕೆ ಹೋದ, ಸ್ವರ್ಗಕ್ಕಲ್ಲ. ಅಲ್ಲಿ ಯಮ ಚಿತ್ರಗುಪ್ತನ್ ಕೇಳ್ದ, ಏನ್ ಮಾಡಿ, ಏನ್ ತಪ್ಪು ಮಾಡಿ, ಭಾರಿ ಮಾಡಿದ ಅನ್ಯಾಯ, ಮೋಸ, ಭಾರಿ, ಇವನಿಗೆ ಯಾವ ಶಿಕ್ಷೆ ಕೊಟ್ರು ಕಡಿಮೆನೇ ಇವನಿಗೆ ಅಂತೇಳಿ. ಹೌದಾ, ಯಾವ ಶಿಕ್ಷೆ ಕೊಟ್ರೆ ಇವನಿಗೆ ಪಶ್ಚಾತ್ತಾಪ ಆಗತ್ತೆ, ಅವನು ಮುಂದಿನ ಜನ್ಮಕ್ಕೆ ಒಳ್ಳೇನಾಗ್ತಾನೆ. ಏನೂ ಮಾಡಬೇಡ್ರಿ, ಕರ್ನಾಟಕದ ನಾಟಕ ಕಂಪನಿ ನಟನ ಮಾಡಿಬಿಡ್ರಿ, ಮಾಲಕನ್ ಮಾಡ್ರಿ, ಮಾಲೀಕನ್ ಮಾಡ್ಬೇಡಿ. ಯಾವ ನರಕದ ಶಿಕ್ಷೆ ಯಾರು ಬೇಕಾಗಿಲ್ಲ. ಇಲ್ಲ, ಕಲಾವಿದರ ನಿರ್ವಹಣೆ ಒಬ್ಬ ಮಾಲೀಕನಿಗೆ ತುಂಬಾ ಕಷ್ಟ ಇರುತ್ತೆ ಸರ್. ಒಂದು ಜಾತ್ರೆ ಕ್ಯಾಂಪ್ ಅಂತ ಒಂದು ಟೀಮ್ ತಗೊಂಡೋಗಿರ್ತಾರೆ. ಆ ಟೀಮ್ ಅಲ್ಲಿ ಮಾಲೀಕ ಮಲಗೋದಿಲ್ಲ ಸರ್. ಅವ್ನು ನಿದ್ರೆ ಮಾಡಿರೋದೇ ನಾವು ನೋಡಿಲ್ಲ. ಯಾಕಂದ್ರೆ ಅವ್ನು ಮತ್ತೆ ಪ್ರಚಾರಕ್ಕೆ ಹೋಗ್ಬೇಕು, ರಾತ್ರಿ ನಾಟಕ ಮುಗಿದ ಮೇಲೆ ಆ ಕಲಾವಿದನ ಕಾಯ್ಬೇಕು. ಅವರು ಎಲ್ಲಿ ಸ್ವಯಂಕೃತ ಅಪರಾಧದಿಂದ ಅವ್ರು ಎಲ್ಲಿ ಹೋಗ್ಬಿಡ್ತಾರೋ, ಕಾಂಪಿಟೇಷನ್ ಇರುತ್ತೆ. ಇದನ್ನ ನಾವು ನೋಡಿದೀವಿ ಕಂಪನಿಯಲ್ಲಿ. ಕೊಡ್ತಕ್ಕಂಥದ್ದು ಇರುತ್ತಾ? ಅದಿದೆ ಅದೆಲ್ಲ ಅದಿರುತ್ತೆ. ಜೊತೆಗೆ ಅಭಿಮಾನಿಗಳು ಇರ್ತಾರಲ್ಲ, ಅಭಿಮಾನಿಗಳು ಬಂದಿರ್ತಾರೆ, ಪ್ರೇಕ್ಷಕ ಅಭಿಮಾನಿಗಳು ಬರ್ತಾರಲ್ಲ, ಅವ್ರು ಸ್ವಲ್ಪ ಬಂದು ಅವ್ರನ್ನ ಹುರಿದುಂಬಿಸಿ ತಮ್ಮ ಇದಕ್ಕೆಲ್ಲ ಕರ್ಕೊಂಡು ಹೋಗ್ತಕ್ಕಂಥದ್ದು ಶಬ್ದ ಹೇಳ್ಬೇಕು ಅಂದ್ರೆ ಆಂತರಿಕ ವಂಚಕರು ಅಂತ ಇರ್ತಾರೆ. ಅದರಲ್ಲಿ ಇದೇನಾಗತ್ತೆ ಅಂತ ಹೇಳಿದ್ರೆ, ನಂಬಿಕೆ ಬೇರೆ, ಮಾಲೀಕರ ಮೇಲೆ ಇರ್ತಕ್ಕಂಥ ಗೌರವ ಬೇರೆ. ನಮಗೆ ಎಷ್ಟು ದಿವಸ ಅನ್ನ ಕೊಟ್ಟಿದ್ದಾರೆ, ನಾವು ಇವ್ರು ಬಿಟ್ಟು ಹೋಗ್ಬಾರ್ದು ಅನ್ನೋದು ಒಂದು ಬಹಳ ಕಾಲ ಇತ್ತು. ಅದು ಅಲ್ಲಿ ಹೋಗ್ಬೇಕಾದ್ರೆ ಇನ್ನು ಕೆಲವರು ಇದ್ದಾರೆ, ಎಲ್ಲೋ 1-2-3 ಈ ಕೊಳಕರು ಇರ್ತಾರೆ ಅಂತ ಇಟ್ಕೊಳ್ಳಿ. ಆದ್ರೆ ಇನ್ನು ಕೆಲವರು ಇದ್ದಾರೆ ನಿಷ್ಠೆಯಿಂದ ಇದ್ದಾರೆ. ನಾವು ಹೋಗ್ತೇವೆ ಅಂದ್ರೆ 1-2 ತಿಂಗಳು ನಮಗೆ ನೋಟಿಸ್ ಕೊಡ್ತಾರೆ. ಬದಲಿ ವ್ಯವಸ್ಥೆ ಮಾಡ್ಕೊಳಕ್ಕೆ ಇಲ್ಲ, ಅವನಾದೆ 2 ತಿಂಗಳು ನಾನು ಇರ್ತೇನ್ರಿ, ನಾವು ಹೋಗ್ತೇನೆ. ಅದು ಸಹಜವಾಗಿ ನಾವು ಸೇರಿಸ್ಕೋಬೇಕಾದ್ರೆ ಅದನ್ನೇ ಹೇಳ್ತೇವೆ. ನಿನ್ಗೆ ನನ್ಗೆ ಇಷ್ಟ ಆಗ್ಲಿಲ್ಲ ಅಂತ ಹೇಳಿದ್ರೆ, ನೋಡಪ್ಪ 1 ತಿಂಗಳ ಮುಂಚೆ ಹೇಳ್ತೇನೆ, ನೀನು ಹೋಗ್ಬೋದು. ಅದು ನಮ್ಮ ಕಂಪನಿಗಳು ಒಂದು ನಾಟಕ ತುಂಬಾ ಚೆನ್ನಾಗಿ ನಡೀತಾ ಇದೆ,
ಇನ್ನೊಂದು ಕಂಪ್ನಿಗೆ ಅಸೂಯೆ ಆಗತ್ತಾ? ಆಗತ್ತೆ. ಖಂಡಿತ ಹಾ? ಎಷ್ಟೋ ಹಿಂದೆ ಕೂಡ ಹಾ. ಇಡೀ ಆರ್ಟಿಸ್ಟ್ ಒಂದು ನಾಟಕನೇ ಕ್ಲೋಸ್ ಅಂದ್ರೆ ಬಂದ್ ಆಗ್ಬಿಡುತ್ತೆ ಸರ್. ಅದು ಅಷ್ಟು ಜನಗಳನ್ನ ಎತ್ತಾಕೊಂಡೋಗಿ ಇನ್ನೊಂದು ಕಂಪನಿಗೆ ಆಗಿದೆ ಹಿಂದೆಲ್ಲ. ಆಗಿದಾವೆ. ಹಿಂದೆಲ್ಲ. ಆಗಿದೆ ಸರ್. ಆಗ ಮಾಲೀಕನ ಒಂದು ಪರಿಸ್ಥಿತಿ ಅಂದ್ರೆ ಮಾಲೀಕ ಅನ್ನಲ್ಲ ಸರ್, ನಾವು ಕಾವಲುಗಾರನೇ. ಅವನು ಕೊನೆಗೆ ಭಿಕ್ಷುಕನು ಆಗ್ಬಿಡ್ತಾನೆ. ಹಾ. ಇಡೀ ತುಂಬ ಜಾತ್ರೆ ಒಳಗೆ ಇಡೀ ಒಂದು ಆರ್ಟಿಸ್ಟೇ ಇಲ್ಲ ಮೇನ್ ಒಬ್ಬ ಆರ್ಟಿಸ್ಟ್ ಇಲ್ಲ ಅಂದ್ರೂ ಜಾತ್ರೆ ಫೇಲು. ಕಾಂಟ್ರಾಕ್ಟ್ ಇಡೀ ಮಾಲೀಕರನ್ನ ನಂಬಿ ಇಷ್ಟು ಕುಟುಂಬ ನಿಮ್ಮ ಮೇಲೆ ಬಂದಿರೋದು. ಎಸ್ ಸರ್, ಎಸ್ ಸರ್, ಹೌದೌದು. ಅವ್ರ ಮಾಲೀಕನ ಊಟ, ತಿಂಡಿ, ಹೌದು. ಖರ್ಚು, ಅವ್ರ ಈಗ ಇಡೀ ಕುಟುಂಬ ಬೇರೆ ನೋಡ್ಕೋಬೇಕು. ನಮ್ಮ ಈ ಸಂಘದ ಉದ್ದೇಶದಲ್ಲಿ ನಾನು ಹೇಳಿರೋ ಮಾತೇ ಅದು. ಏನಂದ್ರೆ ಕಲಾವಿದ ಮತ್ತು ಮಾಲಕ ಒಂದು ನಾಣ್ಯದ ಎರಡು ಮುಖ. ಇದನ್ನ ನನ್ನ ಈ ಒಂದು ಸಂಘದ ಉದ್ದೇಶದ ಧ್ಯೇಯೋದ್ದೇಶನೇ ಅದು. ಕಲಾವಿದರಿಲ್ಲದೆ ಮಾಲೀಕನಿಲ್ಲ, ಮಾಲೀಕನಿಲ್ಲದೆ ಕಲಾವಿದರಿಲ್ಲ, ಪ್ರೇಕ್ಷಕರಿಲ್ಲದೆ ಇವರಿಬ್ರು ಇಲ್ಲ. ಕರೆಕ್ಟ್. ಅಂದಮೇಲೆ ನಾವು ಜವಾಬ್ದಾರಿಯುತ ಯಾವ ಕಡೆ ಸೌಕಲಾದ್ರೂ ಆ ನಾಣ್ಯ ನಡೆಯಲ್ಲ. ಮಾಲಕ ಸೌಕಲಾದ್ರೆ ಒಂದು ಭಾಗ ಸೌಕಲಾದ್ರೆ ನಾಣ್ಯ ನಡೆಯಲ್ಲ. ಕಲಾವಿದರ ನಾಣ್ಯ ಮಕ್ಕಳು ಸೌಕಲಾದ್ರೆ ನಡೆಯಲ್ಲ. ಈಗ 70 ವರ್ಷ 80 ವರ್ಷ ಆಗಿ ನಾನು ಹೀರೋಯಿನ್ ಮಾಡ್ತಾನೆ, ಅವ್ನು ಹೀರೋಯಿನ್ ಮಾಡ್ತಾನೆ ಅಂತ ದುಡ್ಡು ಕೊಟ್ಟು ಬರೋನು ಅವ್ನು ಯಾರು ನೋಡ್ತಾರೆ? ಅವಾಗ ಕಲಾವಿದರ ಮಕ್ಕ ಸೌದಾಯ್ತು, ನಡೆಯಲ್ಲ ನಾಣ್ಯ. ಇದು ಪ್ರಕೃತಿ ನಿಯಮ, ಬದುಕಿನ ನಿಯಮ, ಎಲ್ಲದರಲ್ಲೂ ಇದೆ. ಅಷ್ಟರಲ್ಲೇ ರಂಗಭೂಮಿ ನಾವು ಕಲಾವಿದರಾಗಿ ಮಾಲಕದ್ದು ಅವನು ಜನ ಬಂದು ದುಡ್ಡು ಕೊಟ್ಟು ಅವ್ರು ನೋಡ್ತೇವೆ ಅಂತ ಶಕ್ತಿ ಇರೋವರೆಗೂ ಕಂಪನಿ. ಇವ್ರನ್ನ ನಂಬಿ ಅವರು ನಡ್ಸಕ್ ಆಗ್ತಾ ಇಲ್ಲ, ಅವ್ರನ್ನ ನಂಬಿ ಇವರು ಇರಕ್ ಆಗ್ತಾ ಇಲ್ಲ. ಅಂದ್ರೆ ಇವರಿಬ್ಬರ ನಡುವೆ ಒಂದು ಸಮನ್ವಯವನ್ನು ತರುವ ಕೆಲಸ. ಅದು ಬಹಳ ಮುಖ್ಯ. ಅದರೊಟ್ಟಿಗೆ ಮಾಲೀಕರದ್ದು ಒಂದು ಜವಾಬ್ದಾರಿ ಎಕ್ಸ್ಟ್ರಾ ಇದೆ ಸರ್. ಅದು ಅವರು ಸರ್ ಅದನ್ನ ಹೇಳ್ಕೊಳ್ಳಿಲ್ಲ. ಕಲಾವಿದರು ನೋಡ್ಕೊಳ್ಳೋದ್ರ ಜೊತೆಗೆ ಥಿಯೇಟರ್ ಹಾಕುವಾಗ ಅದಕ್ಕೆ ಲೈಸೆನ್ಸಿಗೆ ಸರ್ಕಾರದ ಕಚೇರಿಗಳು ಕೂಡ ಅದು ದೊಡ್ಡ ಕಾರಣ. ಅಲ್ಲಿ ಆಗೋ ಹಿಂಸೆ ಮಾಲೀಕನಿಗೆ ಬೇರೆ ಎಲ್ಲೂ ಆಗ್ತಾ ಈ ಕ್ಷಣಕ್ಕೂ ಒಬ್ಬ KEB ಅವ್ರ ಲೈಸೆನ್ಸ್ ಕೊಡೋದಕ್ಕೆ ಅವ್ರಿಗೆ ಹಣ ಕೊಡಬೇಕು, ಅವ್ರದ್ದು ಒಪ್ಪಿಗೆ ತಗೊಳಕ್ ಒದ್ದಾಡ್ಬೇಕು, ಆಮೇಲೆ ಫೈರ್ ಆಫೀಸ್ ಇಂದ ತಗೋಬೇಕು, ಸರ್ಕಲ್ ಇನ್ಸ್ಪೆಕ್ಟರ್ದು ಬೇಕು, ತಾಲೂಕ್ ಆಫೀಸ್ ಅವ್ರದ್ದು ಎಲ್ರದ್ದು, ಆಮೇಲೆ ಜಾಗದ ಲೈಸೆನ್ಸ್ ಕೊಡೋದಕ್ಕೆ ಅವ್ರು ಒದ್ದಾಟ. ಅವ್ರೆಲ್ಲ ಏನ್ ತಿಳ್ಕೊಂಡ್ಬಿಡ್ತಾರೆ, ಕಲೆಕ್ಷನ್ ಆದ ತಕ್ಷಣ ಅವ್ರು ಏನ್ ಅನ್ಕೊಂಡಿರ್ತಾರಂದ್ರೆ ಯಥೇಚ್ಛ ದುಡ್ಡು ಮಾಡೋ ಜಾಗ ಅದು ಅನ್ನೋ ಭಾವನೆ ತಗೊಂಡ್ಬಿಡ್ತಾರ ಅವರೆಲ್ಲ ಯಾವತ್ತೋ ಒಂದ್ ದಿವಸ ಜಾತ್ರೆ ನೋಡ್ಬಿಟ್ಟು. ಸೊ ಹೀಗಾಗಿ ಇದೆಲ್ಲ ಎಷ್ಟು ದೊಡ್ಡ ಸಮಸ್ಯೆ ಅಂದ್ರೆ, ಕಲಾವಿದರದು ಒಂದು ತೂಕ ಆದ್ರೆ ಇದೇ ಒಂದು ದೊಡ್ಡ ತೂಕ ಅವ್ರಿಗೆ. ಅದನ್ನ ನಿರ್ವಹಣೆ ಮಾಡೋದು ದೊಡ್ಡ ತೂಕ ಆಗ್ಬಿಡುತ್ತೆ. ಬಂದಾಗ ಅವ್ರು ಫ್ರೀ ಬಿಡ್ಬೇಕು, ಒಂದೊಂದ್ಸರ್ತಿ ಅವ್ರು 8-10 ಜನ ಬಂದ್ಬಿಡ್ತಾರ ಅವ್ರ ಮನೆಯಿಂದ. ಅದ್ರಲ್ಲೆಲ್ಲ ಮಾಲೀಕ ಹೊಂದ್ಕೊಳ್ಳೇಬೇಕು. ಬಿಡ್ಲಿಲ್ಲ ಅಂದ್ರೆ ಬೆಳಗ್ಗೆ ಕಿರಿಕಿರಿ ನಮ್ಗಳಿಗೆ. ಈ ಸಾಮಾಜಿಕವಾಗಿ ಇದೊಂದು ನಮ್ಮ ಸರ್ಕಾರದ ವತಿಯಿಂದ ವೃತ್ತಿನಿರತ ನಾಟಕ ಕಂಪನಿಗಳ ಸಹಕಾರ ಈ ತರ ಕೊಡಿಸಿ ಅಂತ ನಾವು ಏನ್ ಕೇಳ್ತಿದ್ದೀರಿ? ಒಕ್ಕೂಟದ ಉದ್ದೇಶನೇ ಇದು. ಅಂದ್ರೆ ಮಾಲೀಕರ ಒಂದು ಸಂಸ್ಥೆ ಇತ್ತೇ ವಿನಃ ಬಿಜಾಪುರದಲ್ಲೊಂದು ಕಲಾವಿದರ ಸಂಸ್ಥೆ ಮಾಡಿದ್ರು. ಅದು ಮುಂದೆ ಚೆನ್ನಾಗಿ ಅದು ಊರ್ಜಿತ ಆಗ್ಲಿಲ್ಲ. ನಂತರದಲ್ಲಿ ಮತ್ತೆ ಇವರೆಲ್ಲ ವಿಚಾರ ಮಾಡಿ ಹಂಗಾರೆ ಒಂದು ಸಂಸ್ಥೆ ಆಗ್ಲೇಬೇಕು, ಕಲಾವಿದರು ಒಗ್ಗೂಡಲ್ಲ ಅನ್ನೋ ಒಂದು ದೊಡ್ಡ ಅಪವಾದ ನಮಗಿದೆ ಸರ್. ಒಗ್ಗೂಡಲಿಕ್ಕೆ ಕಾರಣ ಏನಂತ ಅದು ಮಾಹಿತಿ ನಾನು ಕೇಳ್ತಿರೋದು ಈ ಸಮಸ್ಯೆಗೆ ಅದಕ್ಕೋಸ್ಕರ ಆಗ್ರಹ ಏನು, ಬೇಡಿಕೆ ಏನು, ಒಕ್ಕೂಟ ಏನ್ ಕೇಳ್ತಿದೆ? ನಾವು ಸರ್ಕಾರ ಸಹಕಾರ ಕೊಡ್ಬೇಕು ಅಂತ. ಮೊದಲನೇದು ಮಾಲೀಕರಿಂದ ಹಿಡಿದು ಎಲ್ಲರೂ ಇದು ಕೇಂದ್ರದಲ್ಲಿ ಅಂದ್ರೆ ನಾವೀಗ ಬೆಂಗಳೂರಿನಲ್ಲಿ ಉದ್ದೇಶ ಏನು ಅಂತ ಹೇಳಿದ್ರೆ, ಮಾಲಕರುಗಳು ಸೇರಿಸ್ಕೊಂಡು ನಾವು ಸಂಘಟನೆ ಸಂಘ ಶಕ್ತಿ ಇದೆ ಅಂತ ಹೇಳ್ತಾರೆ, ಸಂಘಟನೆಯಲ್ಲಿ ಶಕ್ತಿ ಇದೆ ಅಂತ ಹೇಳ್ತಾರೆ. ಅದೇ ನನ್ನ ಉದ್ದೇಶ. ಆ ಸಂಘಟನೆ ಶಕ್ತಿಯಿಂದ ಮಾಲಕರು ಬೇಕು, ಎಲ್ಲರೂ ಸೇರ್ಕೊಂಡು ನಾವು ಧ್ವನಿಯಾಗಿ ಹೋದ್ರೆ ನಮ್ಮ ಮಾತನ್ನ ಕೇಳಬಹುದು. ಸ್ವಲ್ಪ ಸರಳೀಕರಣ ಮಾಡಿ ಅಷ್ಟೇ, ಸರಳೀಕರಣ ಮಾಡಿ. ಆಮೇಲೆ ಈಗ ಅಂದ್ರೆ ಅದು ಬೇರೆ ಕಲಾವಿದರಿಗಾಗಿ ಯಾವ ಹೆಲ್ಪ್ ಸರ್ಕಾರದಿಂದ ಇಲ್ಲ, ಸರಿಯಾಗಿಲ್ಲ. ನೀವೆಲ್ಲ ಒಂದು ಗಲಾಟೆ ಕೂಡ ಮಾಡಿದ್ರಲ್ವ, ವೃತ್ತಿ ರಂಗಭೂಮಿಗಳಿಗೆ ರಾಜ್ಯ ಪ್ರಶಸ್ತಿಯಲ್ಲಿ ಆಗಿಲ್ಲ ಚರ್ಚೆ ಸೊ ಏನ್ ಕೇಳ್ತಿದ್ರಿ? ನಮಗೂ ಪ್ರತಿನಿಧಿ ಕೊಡ್ಬೇಕು, ನಮ್ಮನ್ನು ಪರಿಗಣಿಸಿ. ಇಲ್ಲ ಅದ್ರಲ್ಲಿ ನಾವು ನಮಗೆ ಕೊಡ್ಬೇಕು ಅಂತ ಕೇಳ್ತಾ ಇಲ್ಲ, ಕೊಡಿ, ಅರ್ಹರಿಗೆ ಕೊಡಿ, ಅದು ನಮ್ಮ ವಾದ. ಈಗ ರಂಗಭೂಮಿಯಲ್ಲಿ ದುಡಿದವರಿಗೆ ಕೊಡಿ. ಅವ್ನ್ ಕಸ ಹೊಡೆದ್ರು ಬರ್ಲಾಕೆ, ಕವಿ ಆಗಲಿ ಕಸ ಹೊಡೆದಿರ್ಲಿ, ಅವನ್ 40 ವರ್ಷ 50 ವರ್ಷ ಬರೀ ಬೋರ್ಡಿಂಗ್ ಮಾಡಿರೋರು ಇದ್ದಾರೆ, ಊಟ ಮಾಡ್ಕೊಂಡಿರೋದು. 25 ಪ್ರಶಸ್ತಿಗಳಿದೆ ಅಕಾಡೆಮಿಯೊಳಗೆ ಅಂತಂದ್ರೆ ಸರ್, ಅದ್ರಲ್ಲಿ ಒಂದು 10 ಪ್ರಶಸ್ತಿಯನ್ನ ನಮ್ಮ ವೃತ್ತಿ ರಂಗಭೂಮಿಗಿಡಿ, ಇನ್ನು 10 ಪ್ರಶಸ್ತಿ 15 ಪ್ರಶಸ್ತಿಗಳು, ಅದ್ರಲ್ಲಿ ಎಕ್ಸ್ಟ್ರಾ ಇನ್ನ 5 ಪ್ರಶಸ್ತಿ 30 ಪ್ರಶಸ್ತಿಗಳು. ಅದು ನೀವು ಏನ್ ಮಾಡ್ಕೊಳ್ತೀರೋ ಅದು ನಮಗ್ ಸಂಬಂಧಪಟ್ಟಿಲ್ಲ, ನಾವು ಕೇಳೋದು ಇಲ್ಲ. ಆದ್ರೆ ವೃತ್ತಿ ರಂಗಭೂಮಿ ಕಲಾವಿದರಿಗಾಗ್ಲಿ ಯಾರಿಗೇ ಆಗ್ಲಿ ವೃತ್ತಿ ಅಂದ್ರೆ ಇದೇ ಜೀವನ ಸರ್. ನಮಗೆ ಎಷ್ಟೋ 60, 70, 80 ವರ್ಷ ಆದ್ರೂ ಕೂಡ ಒಂದು ನಾಟಕ ಅಕಾಡೆಮಿ ಪ್ರಶಸ್ತಿ ಆಗೋದಿಲ್ಲ.
ನಾಟಕ ಅಕಾಡೆಮಿ ಪ್ರಶಸ್ತಿ ಆಗಲಾರದೆ ಪೆನ್ಷನ್ ಅದು ಕಡಿಮೆ, ಅದು ಸರ್ಕಾರ ಕೊಡ್ತಾರೆ. ಅದೊಂದು ಸರ್ಕಾರ ಅನುಕೂಲ ಮಾಡಿದೆ ಸರ್. ಅಕಾಡೆಮಿ ಇಲ್ಲ ಅನ್ನೋದಿಲ್ಲ ಪ್ರಶಸ್ತಿ ಇಲ್ಲ. ನಾವು. ಮಾಡಿ ಸರ್ಕಾರದಿಂದ ಬರುತ್ತೆ ಪ್ರಶಸ್ತಿ. ಹೌದು, ಹೌದು. ತಲುಪಿದೆ ಕಲಾವಿದರಿಗೆ. ಕೆಲವರಿಗೆ ತಲುಪಿದೆ, ಕೆಲವೊಂದಿಷ್ಟು 2000 ಮಾಡಿದ್ದಾರೆ ಇವಾಗ. 2,000 ರೂಪಾಯಿ ಕಲಾವಿದ 500 ಶುರು ಮಾಡಿದ್ದು ಏನು ಒಂಥರ ಹಿಂಗ ಹಾಕದಂಗಿತ್ತು ಅದು ಅವಾಗ. ಅದಕ್ಕೆ ಈಗ ಸಂಸ್ಕೃತಿ ಇಲಾಖೆ ಇಲ್ಲಿ ನಾವು ಹೋದಾಗ ನಾವು ವೃತ್ತಿಪರ ಕಲಾವಿದರು ನೀವು ಯಾರು ನಮಗೆ ಪರಿಚಯನೇ ಇಲ್ಲ ಅಂತ ಹೇಳ್ಬಿಟ್ರು ನಮ್ಗೆ. ಓಹೋ ನಾವ್ ಹೇಗ್ ಹುಡುಕ್ಬೇಕು ನಿಮ್ಮನ್ನ ಅಂತ ಕೇಳಿದ್ರು. ಹ್ಮ್ ಹೇಗ್ ಹುಡುಕ್ಬೇಕು? ಹಾಗಾದ್ರೆ ಹುಡುಕ್ಬೇಕಾದ್ರೆ ಅದಕ್ಕೆ ನಮ್ದು ಒಂದು ತಹೋದಲ್ಲ, ತಪ್ಪಿದಲ್ಲ. ಅನುದಾನ ಬರುತ್ತಲ್ಲ ಸರ್ ಕಂಪನಿಗಳಿಗೆ. ಕಂಪನಿಗಳಿಗೆ ಅನುದಾನ ಬರುತ್ತೆ. ಅದು ಶುರುವಾಗಿದ್ದು ನಮ್ಮ ಕಾಲದಲ್ಲೇ. ನಿಮ್ ಕಾಲದಲ್ಲಿ ನೀಲಂನವರು ಅಧ್ಯಕ್ಷರಾಗಿದ್ರು, ನಾನು ಮೆಂಬರ್ ಆಗಿದ್ದೆ. ಅವಾಗ ಏನ್ ಮಾಡಿದ್ರೆ ಅವ್ರ ಅಧ್ಯಕ್ಷರಾಗಿದ್ದಾಗ ಕಾಯಕಲ್ಪ ಯೋಜನೆ ಅಂತ ಮಾಡಿದ್ವಿ. ಮಳೆಗಾಲದಲ್ಲಿ ಕಂಪನಿಗಳು ನಡೆಯೋದು ಕಷ್ಟ ಇದೆ, ಅದಕ್ಕೋಸ್ಕರ ಏನಾದ್ರು ಒಂದಿಷ್ಟು ಸಹಾಯ ಮಾಡಿ ಸರ್ಕಾರಕ್ಕೆ. ನಮ್ಮ ಕಪ್ಪಣ್ಣವ್ರು ಇದ್ರು, ಕಪ್ಪಣ್ಣವರು, ನಮ್ಮ ಲೀಲಂನವರು, ನಾನು ಎಲ್ಲ ಸೇರ್ಕೊಂಡು ಸದಸ್ಯರೆಲ್ಲ ಸೇರ್ಕೊಂಡು ಒಂದು ತೀರ್ಮಾನಕ್ಕೆ ಬಂದು ಆವಾಗ ಪ್ರಥಮವಾಗಿ ಒಂದು 25-30 ಲಕ್ಷ ನಾವು ಶಾಂಕ್ಷನ್ ಆಗಿ ಒಂದೊಂದು ಕಂಪನಿಗೆ 3 ಗ್ರೇಡ್ ಮಾಡಿದ್ವಿ. ಅವಾಗ 25 ವರ್ಷಗಳ ನಡೆದ ಕಂಪನಿ ಮೇಲೆ ನಡೆದ ಕಂಪನಿ ಎ ಗ್ರೇಡ್ ಅಂತ, 15 ವರ್ಷಗಳ ಮೇಲೆ ನಡೆದ ಕಂಪನಿ ಬಿ ಗ್ರೇಡ್ ಅಂತ, 10 ವರ್ಷದ ಮೇಲೆ ನಡೆದ ಸಿ ಗ್ರೇಡ್ ಅಂತ ಮತ್ತೆ ಮಾಡ್ಬೋದು. ಮಾತಾಡ್ತೀನಿ. ವೀಕ್ಷಕರೇ ಒಂದು ವಿರಾಮ ತೆಗೆದುಕೊಳ್ತಾ ಇದೀವಿ. ವಿರಾಮದ ನಂತರ ಮತ್ತೆ ಮುಂದುವರಿಸ್ತೇವೆ.